ಇವೆಲ್ಲ ನಾಟಕದ ಕಂಪನಿಗೆ ಸೇರ್ಬೇಕಿತ್ತು. ಇವ್ರಿಗಿನ್ನು ಹುಡುಗಾಟಕ್ಕೆ ಜವಾಬ್ದಾರಿ ಸಾಲದು, ಕಷ್ಟದ ಬೆಲೆ ಏನು ಅಂತ ಗೊತ್ತಿಲ್ಲ. ನಮ್ ತರ ಏನಾದ್ರು ಬೆಳ್ದಿದ್ರೆ ಅವ್ರವ್ರ ಮನೆ ದೀಪ ಹೇಗ್ ಉರಿಸ್ಕೋಬೇಕು ಅಂತ ಗೊತ್ತಾಗಿರೋದು. ನಮ್ ಮನೆ ದೀಪದ ಬಗ್ಗೆ ಹೇಳ್ಬೇಕು ಅಂದ್ರೆ ಡೈಲಿ 3 kg ಎಣ್ಣೆ ದೀಪಕ್ಕೆ ತರ್ತೀವಿ, ಪ್ಯೂರ್ ಕಡ್ಲೆಕಾಯಿ ಎಣ್ಣೆ. ಅಪ್ಪ ನಡ್ರಪ್ಪ ಹೋಗೋಣ. ಕಷ್ಟ ನಂಬ್ಕೊಳಕ್ಕಾಗಲ್ಲ ಇವ್ರನ್ನೆಲ್ಲ. ನೋಡಿ, ನಾನಂತೂ ಓಪನ್ ಮೈಂಡೆಡ್ ಯುನೋ. ನಾನ್ ಲವ್ ಮಾಡೋ ಹುಡುಗಿ ಮೊದ್ಲು ನನ್ನನ್ನೇ ಲವ್ ಮಾಡ್ಬೇಕು ಅಂತೇನಿಲ್ಲ. ಅವಳು ಬೇರೆ ಒಬ್ಬನ ಇಷ್ಟಪಟ್ಟು ಆಮೇಲೆ ನನ್ನ ಮನ್ಸಾದ್ರು ಕೂಡ ಪರವಾಗಿಲ್ಲ. ನೋಡಿ, ಅದ್ರಲ್ಲೇ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನ್ನೋ ವ್ಯತ್ಯಾಸ ಗೊತ್ತಾಗೋದು. ಐ ಲೈಕ್ ಇಟ್. ನೋಡಿ, ಹೂ ಚೆನ್ನಾಗಿರೋದು ಎಷ್ಟು ಮುಖ್ಯನೋ ಅದು ಸರಿಯಾದವ್ರ ಕೈಲಿ ಸೇರ್ಬೇಕಾಗಿರೋದು ಅಷ್ಟೇ ಮುಖ್ಯ. ಈಗ ಒಳ್ಳೆ ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಂಗಾಗಿದೆ. ಹೋಗೋ, ಇನ್ನೇನ್ ನಮ್ಮ ಮನೆ ಬಂತು. ಮನೆ ಬರ್ಲಿ ಇರೇ. ಯಾಕೆ? ಮನೆ ಒಳಗಡೆನೆ ಬಂದ್ಬಿಡು. ಬಿಟ್ರೆ ಬರ್ತೀನಿ. ಹೋಗೋ. ಅವತ್ ಹೇಳಿದ ಅರ್ಥ ಆಗಿಲ್ಲ ನಿನ್ಗೆ? ಯಾಕೆ ಕೊಬ್ಬು ಜಾಸ್ತಿನಾ? ಯಾಕೆ ನಿಮ್ಮ ಅಪ್ಪಂದೇನ ತಿನ್ ಬಂದಿರ ಕೊಬ್ಬ? ಇಲ್ಲ, ನಿಮ್ಗೆ ಮಾಡಕ್ ಬರೋ ಕೆಲ್ಸನೇ ಇಲ್ವಾ? ಊರಲ್ಲಿ ಯಾರು ಲವ್ ಮಾಡ್ತಿದಾರೆ ಅವ್ರಗಳನ್ನ ನೋಡ್ಕೊಂಡು ಅವ್ರ ಕಾಟ ಕೊಡೋದೇ ನಿಮ್ಗೆ ಕೆಲ್ಸ? ಹೋಗ, ಹೋಗ, ಈಗ ಹೇಳ್ತೀನಿ, ನಾ ಹೇಳದ್ ಕೇಳು. ನಾನ್ ಫಸ್ಟ್ ಹೇಳ್ತೀನಿ, ನಾ ಹೇಳದ್ ಕೇಳಲ್ಲ. ನಾ ಹೇಳದ್ ಕೇಳು, ಈಗ ಹೇಳು. ಸಚಿನ್ ಆಡಿದ ಮ್ಯಾಚ್ ನಮ್ಮವ್ರು ಎಷ್ಟು ಗೆದ್ದಿದ್ದಾರೆ? ಹೋಗಲ್ಲ, ಗೆದ್ದೇ ಇಲ್ವಾ? ಸುಮ್ನೆ ಇರಲ್ಲ. ಅವನ ಸೆಂಚುರಿ ಯಾರಪ್ಪ ಹೊಡೆದಿದ್ದಾರೆ? ಅವನ ರೆಕಾರ್ಡ್ ಯಾರಪ್ಪ ಮಾಡಿದಾರೆ ಹೇಳಪ್ಪ? ರೆಕಾರ್ಡ್ ನಾನ್ ಕೇಳ್ತಾ ಇಲ್ಲಪ್ಪ. ಅವನ ಆಡಿ ಎಷ್ಟು ಮ್ಯಾಚ್ ಗೆಲ್ಸಿದಾನೆ ಅದನ್ನ ಹೇಳು. ಸಚಿನ್ ಗಿಂತ ಪ್ಲೇಯರ ಏನೋ ಮಾತಾಡ್ತಿದ್ದ ನೀನು? ಸುಮ್ನಿರಪ್ಪ. 90ಕ್ಕೆ ಬರಂಗಿಲ್ಲ, ಕುಟ್ಕಕ್ ಶುರು ಮಾಡ್ಬಿಡ್ತಾನೆ. ಅವನ್ ಸೆಂಚುರಿ ಹೊಡಿಯಕ್ಕೆ ನಾ ಹೊಡ್ತೀನಪ್ಪ. ನೀನೇನಲ್ಲ ಅವನ ಎದುರಿಗೆ ಸಚಿನ್ ಹೊಗಳ್ತೀಯ. ಯಾಕೆ? ಅವನು ಮರಾಠಿ ಅಲ್ವಾ? ಓ, ಅವನು ಮರಾಠಿ ಅವನಂತಾನ? ನನ್ನ ಮಕ್ಳ ಮ್ಯಾಚ್ ನೋಡ್ರು ಅಂದ್ರೆ ಇವನು ಅವನು ಅನ್ ಮಾತಾಡ್ತಿರಲ್ಲ. ತಪ್ಪು ನಿಮ್ದಲ್ಲ. ಗಾಂಧೀಜಿ, ಅಂಬೇಡ್ಕರ್, ತೆಂಡೂಲ್ಕರ್ ಅಂತ ನ್ಯಾಷನಲ್ ಫಿಗರ್ಗಳನ್ನೆಲ್ಲ ನಮ್ಮವರು ತಮ್ಮವರು ಅನ್ಕೊಂಡು ಗಲ್ಲಿಗೆ ನಿಲ್ಸ್ಬಿಟ್ಟಿದ್ದೀರಾ. ನೋಡ, ಯಾವ್ದೇ ವಿಷಯನಾದ್ರೂ ತೀರಾ ನಮ್ದು ಅಂದ್ರೆ ಅದು ಇನ್ನೊಬ್ಬರಲ್ಲಿ ದ್ವೇಷ ಹುಟ್ಟುತ್ತೆ, ಗೊತ್ತಾ? ಲೇ, ನೀನೇನಲ್ಲೇ ಅವನ ಕುಡಿಯೋದೇ ಬೇಕಾಗಿಲ್ಲಪ್ಪ. ಹಂಗ ತಲೆ ಕೊರಿಕ್ ಶುರು ಮಾಡ್ಬಿಡ್ತಿ. ನೋಡ್ರು, ಏನಾಯ್ತು? ಕೊಡೋ. ಏನು ರಕ್ತ ಸುರಿದಿದ್ದ? ಬ್ಯಾಂಡೇಜ್ ಇದ್ರೆ ಕೊಡೋ. ಏನು ಇಲ್ಲ ಕಣೋ. ಈ ಬ್ಯಾಂಡೇಜ್ಗಿನ ಈ ಕಾಫಿ ಪುಡಿ ಅಥವಾ ಅರ್ಶನ ಹಾಕಿದ್ರೆ ರಕ್ತ ನಿಲ್ಲುತ್ತೆ ಕಣೋ. ಹೌದಾ? ನಿಮ್ ಬಸ್ ಇಟ್ಕೋ, ನಾನು ತಗೊಂಡ್ಬರ್ತೀನಿ ಕಣೋ. ಕಂಟಿ ಬೇಡ ಕಣೋ, ಆ ಹುಡುಗರು ಅಲ್ಲೇ ಇದಾರೆ ಕಣೋ. ಏನ್ ಮಾಡೋದೀಗ? ನೋಡು, ನಾನು ತಗೊಂಡ್ಬರ್ತೀನಿ, ನೀನ್ ಅವನ ಜೊತೆ ಇರೋ ಅಷ್ಟೇ. ಪ್ಲೀಸ್, ಅವನ ಜೊತೆ ಇರು. ಕಂಟಿ त्या सालेला आज उचलायला पाहिजे. सोडून नको, मारून गेलो. अरे मिळेल ना, आम्ही आहे ना इथं. कुठं जाणार आहे इथं पळून पळून? सर, ಸ್ವಲ್ಪ ಕಾಫಿ ಪುಡಿ ಕೊಡಿ ಸರ್. ಕಾಯ್ದು ಸರ್, ನಂಗೆ ಮರಾಠಿ ಬರಲ್ಲ ಸರ್. ಪ್ಲೀಸ್ ಸರ್, ಸ್ವಲ್ಪ ಕಾಫಿ ಪುಡಿ ಕೊಡಿ ಸರ್. ಕಾಯ್ದು ಸರ್, ಸ್ವಲ್ಪ ಅರ್ಜೆಂಟ್ ಇದೆ, ಕೊಡಿ ಸರ್. ಅರಿ ಸರ್, ದಯವಿಟ್ಟು ಕೊಡಿ ಸರ್. ಸ್ವಲ್ಪ ಒಂದಿನ ಸರ್. ಸರ್ ಸರ್, ಪ್ಲೀಸ್ ಸರ್. ಕಂಟಿ ಬೇಡ ಕಣ, ಇದು ಯಾಕೋ ಸರಿ ಹೋಗಂಗಿಲ್ಲ.
ಹೌದು ಕಣಕಂಟಿ, ಅವ್ನು ಹೇಳ್ತಾ ಇರೋದು ನಿಜ. ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಕಣ ಅವರು. ಏನೋ ಮಾಡಕ್ ಹೋಗಿ ಏನೋ ಆಗೋದು ಬೇಡ, ಅವಳನ್ನ ಬಿಟ್ಬಿಡು. Heat is a form of energy. It can be converted into different forms. First one is mechanical energy. The second one is light energy. ಹಲೋ, ಇವ್ರಿಗೆಲ್ಲ ಇದ್ಕೊಂಡು ಲವ್ ಮಾಡಕ್ಕಾತನ? ರೀಮಾ, ಏನೋ ನೀನು ಎಲ್ಲಂದಲ್ಲಿ ಪ್ರತ್ಯಕ್ಷ ಆಗ್ತೀಯಾ? ಏನೋ ಸಮಾಚಾರ? ಆಹೇ, ಇನ್ನೂ ನಿಂಗ್ ರೋಸ್ ಕೊಡೋ ಹುಚ್ಚ ಹೋಗಿಲ್ವಾ? ನಾಳೆ ನಿನ್ ಬರ್ತ್ಡೇ ಅಲ್ವನೇ? ಯಾಕೋ ನೀನ್ ನಾಳೆ ಸಿಗಲ್ವಾ? ಆಗಲ್ವೇ ಸ್ವಲ್ಪ? ಸರಿ, ನೀನ್ ಕೆಲಸ ಮಾಡು, ನಾಳೆ ಅರ್ಲಿ ಮಾರ್ನಿಂಗ್ ನಿಮ್ಮನೆ ಕಾರ್ನರ್ ಇದ್ರು ಸಿಗ್ತೀನಿ. ಓಕೆ ಮಾಧವ್? ह्याच्या बद्दल सांगत होतो. 2 मिनिट टाइम दिया. दिवाना असतो करो ना करे, त्याला कोटा दराला पाहिजे. मला माहिती आहे रे. चला तू चल. चला. ರೀಮಾ ಅವರೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏಯ್, ನೀ ಮೊದ್ಲು ಇಳಿಯೋ ಕೆಳಗಡೆ. ಇದನ್ನ ಹೇಳಕ್ ಇಲ್ಲಿ ಕರ್ಕೊಂಬಂದ್ಯಾ? ಹೇಗೆ ತಗೋ. ಅಲ್ಲಿ ಸ್ವಲ್ಪ ಜನ, ಸರಿ ಅದೆಲ್ಲ ಬಿಡು. ನೀನೇನಿಗೆ ಗೊತ್ತಾ ಇಲ್ಲಿ ಕರ್ಕೊಂಡ್ ಬಂದಿದ್ದೀಗ? ಯಾಕೆ? ನೀನು ಕೂಡ ಕಿತ್ತೂರು ರಾಣಿ ಚೆನ್ನಮ್ಮನ್ ತರ ವೀರ ಮಹಿಳೆ ಆಗ್ಬೇಕು ಅಂತ. ಆಗ್ತೀಯ ತಾನೆ? ಆಗ್ತೀನಿ. ಬಾಯ್ಲಿ, ಇಲ್ಲೊಂದು ಮಜಾ ತೋರಿಸ್ತೀನಿ. ಏನಿದು? ಇಲ್ಲಿ ಒಂದ್ ಕಡೆ ನೀರ್ ಹಾಕಿದ್ರೆ ಇಡೀ ಕೋಟೆಗೆ ನೀರ್ ಸಪ್ಲೈ ಆಗ್ತಿತ್ತಂತೆ. ನೋಡ್ದ್ಯಾ ನಮ್ ಜನ ಆಗ್ಲೇ ಎಷ್ಟು ಬುದ್ಧಿವಂತರು ಅಂತ. ನೀನು ಅಷ್ಟೇ, ಆದ್ರೆ ಇಂಥ ಇಂಜಿನಿಯರ್ ಆಗು. ಈಗಿನ ಕಾಲದವ್ರ ತರ ಡಬ್ಬಾ ಇಂಜಿನಿಯರ್ ಆಗ್ಬೇಡ. ಪರವಾಗಿಲ್ಲ ಕಣೋ, ನೀನು ಚೆನ್ನಾಗೇ ಇದ್ಯಾ. ನಾನೇ ನಿನ್ನ ಸರಿಗ್ ನೋಡಿರ್ಲಿಲ್ಲ ಅಷ್ಟೇ. ಸರಿಯಾಗಿ ನೋಡಕ್ ನೀನಲ್ಲಿ ಬಿಟ್ಟಿದ್ದೆ. ಎಲ್ಲಿ ಕೈ ಬಿಟ್ಟು ಹೊಟ್ಟೋಗ್ತೀಯ ಅನ್ನೋ ಹಾಗೆ ಮಾಡಿದ್ದೆ. ಸಿಗರೇಟ್ ಹಿಡ್ಕೊಳ್ಳೋದಕ್ಕೆ ಬರಲ್ಲ, ಸಿಗರೇಟ್ ಸತ್ಯ ನೀನು? ಇದೆಲ್ಲ ನಿನ್ಗೆ ಹಿಂಗೆ ಗೊತ್ತಾಯ್ತು? ಹುಡುಗರು ಮಾತ್ರ ಹುಡುಗಿರು ನೋಡೋದು ಅನ್ಕೊಂಡಿದ್ಯಾ? ನಾವು ಹುಡುಗರು ನೋಡ್ತೀವಿ. ಏನ್ ಮಾಡೋದು? ಏನ್ ಮಾಡಿದ್ರು ಪ್ರಯತ್ನ ಎಲ್ಲ ವೇಸ್ಟ್ ಆಗೋಯ್ತೆ. ಯಾಕೆ? ನಿನ್ನಂತ ಸುಮಾರಾಗಿ ನೋಡಿದ್ ಬಿದ್ದೋಗ್ಬಿಟ್ನಲ್ಲ ಅಂತ. ಬರ್ಲಿ, ಸ್ವಲ್ಪ ಬರ್ಲಿ. ಬರುತ್ತೆ ಸ್ವಲ್ಪ ಬರ್ಲಿ. ಏನ್ ಬರೋದು? ಈ ರೋಸ್ ನೋಡಿದ್ರೆ ವಾಂತಿ ಬರೋದ್ ಮಾಡ್ಬಿಟ್ಟಿದ್ಯಾ. ಅಟ್ಲೀಸ್ಟ್ ನನ್ ಬರ್ಡೇಗೆ ಒಂದ್ ಒಳ್ಳೆ ಗಿಫ್ಟ್ ಕೊಡ್ಬಾರ್ದಾ? ಅಷ್ಟೇ ತಾನೇ, ಕೊಡ್ತೀನಿ ತಗೋ. ಏನೇ ಇದು? ಒಳ್ಳೆ ಸ್ಮಶಾನ ಆದಾಗ ಆಗ್ಬಿಟ್ಟಿದೆ. ಒಂದ್ ಬಸ್ ಇಲ್ಲ, ಆಟೋ ಇಲ್ಲ, ಅಂಗಡಿಗಳು ಮುಚ್ಚಿಬಿಟ್ಟಿದಾವೆ. ಮೋಸ್ಟ್ಲಿ ಗಲಾಟೆ ಆಗಿರ್ಬೇಕು. ಬಂದ್ ಅನ್ಸುತ್ತೆ. ಹೇಗೂ ಮನೆಗೆ ಹೋಗೋದು? ನಾವು ಹೋಗ್ಬೇಕಾದ್ರೆ ಸಿಟಿ ಚೆನ್ನಾಗೈತಲ್ವಾ? ಇದಕ್ಕೆ ಬೆಳಗಾವಿ ಅಲ್ಲ, ಬಂದ್ ಬೆಳಗಾವಿ ಅಂತ ಹೆಸರಿಡ್ಬೇಕಾಗಿತ್ತು. ಕಂಠಿ, ಮೊದ್ಲು ಮನೆಗೆ ಹೋಗೋದು ಅನ್ನೋದು ಯೋಚನೆ ಮಾಡು. ಬಾ ನೋಡೋಣ. ಯಾರು ಕಾಣಿಸ್ತಾ ಇಲ್ಲ, ಏನ್ ಮಾಡೋದು? ಬಾ ಬೇಗ ಬಾ.
ಯಾಕೆ ಅವ್ರು ಯಾಕೆ ನಾವು ನಟಿಸ್ಕೊಂಡ್ಬರ್ತಾ ಇದಾರೆ? ನೋಡು, ಫಸ್ಟ್ ನಾವು ತಪ್ಸ್ಕೋಬೇಕು, ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ, ಆಯ್ತಾ? ಬಾ. ಅವರು ನಮ್ಮ ಅಣ್ಣನ ಫ್ರೆಂಡ್ಸ್ ಕಣೋ. ನೀನಿಂದ ಹೋಗು, ಅವ್ರು ನಂಗೇನು ಮಾಡಲ್ಲ. ಪ್ಲೀಸ್ ನನ್ನ ಮಾತು ಕೇಳು, ಹೋಗು. मराठे माणसां विनंती, आज काढो दिवस, कुणी हे दुकान वगैरे उघड नका, कृपा करून सगळे सहकार द्या. हे दरवाजे घाल रे. ಸುಮ್ಮನೆ ಸಾವಧಾನ, ನಾ ಬಂದಿನಲ್ಲ, ನೀವೇ ಕಾಳಜಿ ಮಾಡ್ಬೇಡ್ರಿ. ಈ ಕೆಲಸ ಯಾರ್ದೈತಿ, ಇದರಿಂದ ಯಾರು ಹಕ್ಕಿಕತ್ತೈತಿ ಅಂತ ನಮಗೆ ತಿಳಿದ. ಸಾಕು ಸಾಕು, ತೊಡೆದು ನಮಗೂ ಸಾಕಾಗದ ನೋಡ್ರಿ. ಇನ್ನು ಸುಮ್ಮನೆ ಇರೋದ್ರೊಳಗೆ ಅರ್ಥ ಇಲ್ಲ. ನಾವೆಲ್ಲ ಒಂದಾಗಬೇಕು. ನಾವು ಕನ್ನಡದ ಮಂದಿ ಬಹಳ ತಾಳಿವಿ, ಕೊಂಚ ಹೆಚ್ಚಿನ ತಾಳಿವ್ರಿ. ಇನ್ನು ಸುಮ್ಮನೆ ಕೂರೋದ್ರೊಳಗೆ ಅರ್ಥ ಇಲ್ಲ. ಇದನ್ನ ಕೊನೆಗೆ ಅನ್ಸೋ ಕಾಲ ಹತ್ರ ಬಂದೈತಿ. ಸರ ಬರಾಬರ ಹೇಳಕತ್ತೀರಿ. ಆ ಕಾಲ ಈಗ ಕೂಡ ಬಂದೈತಿ, ಅದಕ್ಕ ನೋಡಿ ನಾವು ಮೇಲೆ ಹೇಳಕತ್ತೀವಿ. ಆ ಪುಣ್ಯಾತ್ಮ DC ನ ಟ್ರಾನ್ಸ್ಫರ್ ಮಾಡಿಸಿದಾಗ ಇಲ್ಲಿದ್ದ ಅಭಿಮಾನ ಈಗ ಹೆಂಗ್ ಬಂತು? ಆ ಮಗನ ಓದ್ಕೊಳಕ್ಕೆ ನಾವು ನಿನ್ಗ ಮೆಟ್ನಾಗ ಹೊಡಿತೀನಿ. ಸರ್ ಬನ್ನಿ ಸರ್. ಕಾರ್ಡ್ ತೆಗೀರಿ. ಓಕೆ ಎಲ್ಲಿಗ್ರಿ ಹೋಗಿದ್ರಿ? ಸೆಕ್ಯೂರಿಟಿ ಹೋಗೋದು ಗೊತ್ತಾಗಲ್ಲ, ಎಲ್ಲ ಹಾಳಾಗೋಗಿದ್ರಿ ನೀವು. ಸರ್ ನೀವೇ ಅಲ್ವಾ ಹೇಳಿದ್ದು ಸ್ವಲ್ಪ ಲೇಟ್ ಆಗಿ ಬನ್ನಿ ಅಂತ. ಏನೋ ಟೆನ್ಷನ್ ಹೇಳಿರ್ತೀವಪ್ಪ, ಅದು ನಗದು ಸೀರಿಯಸ್ ಆಗಿ ತಗೊಂಡ್ಬಿಡೋದ? ಏನ್ ಬಂದಿದ್ದೀರಿ? ಮಾತಾಡೋಣ ಸರ್, ಪಬ್ಲಿಕ್ ಇದ್ದಾರೆ, ಪ್ಲೀಸ್ ಪ್ಲೀಸ್ ಮಾತಾಡೋಣ ಬನ್ನಿ ಸರ್. ಹಲೋ ಹಲೋ, ರೀಮಾ ಐಕೆ? ಹಾ, ಏಕ್ಲಾಜ. ರೀಮಾ ಫೋನ್ ಅಲ್ಲ. ಹಲೋ ರೀಮಾ, ನಾನು ಮಾತಾಡ್ಲಾ? ಗೊತ್ತಾಗೋಯ್ತಾ ಮನೇಲೆಲ್ಲ? ಹೌದಾ? ಯಾಕೆ ನಿಮ್ಮ ಅಣ್ಣ ಏನು ಹೇಳಿಲ್ವಾ? ಒಂದ್ ನಿಮಿಷ ಇರು. ಅಲ್ಲ, ಅವ್ನ ಯಾಕೆ ನೀನ್ ನಟಿಸ್ಕೊಂಡ್ ಬಂದ? ಇಲ್ಲ ಕಣೆ, ನಿನಗೆ ಮುಂಚೆನೆ ಹೇಳ್ಬೇಕಾಗಿತ್ತು. ಅವನೊಂದ್ 2-3 ಸತಿ ವಾರ್ನ್ ಮಾಡ್ಬಿಟ್ಟು ಹೋಗಿದ್ದ. ಬಟ್ ಅವ್ನು ನಿಮ್ಮ ಅಣ್ಣ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ನಿನಗೇನಾದ್ರು ಅನ್ನ? ಇಲ್ವೋ, ಅವ್ನ್ ನಮ್ ಜೊತೆನೇ ಇಲ್ಲ. ಅವ್ನ್ ಮನೆ ಬಿಟ್ಟಾಗ್ಲೇ 6 ವರ್ಷ ಆಯ್ತು. ಹೌದಾ?
ಯಾಕೆ? ಅಂದ್ರೆ ಅವನೇನ್ ಬಿಟ್ಟು ಹೋಗಿಲ್ಲ, ನಮ್ ತಂದೆನೇ ಆಚೆ ಹಾಕಿದ್ದಾರೆ ಅಲ್ವೋ. ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತಾ? ಕಂಟಿ, ಎಲ್ಲಿಂದ ಮಾತಾಡ್ತಾ ಇದ್ಯೋ? SD ಬೂದಿನ ಮಾತಾಡ್ತಾ ಇದ್ದೀನಿ. ಹೊರಗಡೆ ಯಾಕೋ ಬರಕ್ ಹೋದೆ? ಬೇಡ್ವೋ, ಅವ್ನ್ ಹುಚ್ಚ ಕಣೋ, ಅವ್ನ್ ಸಹವಾಸಕ್ ಹೋಗ್ಬೇಡ. ಭಾಷೆ ಭಾಷೆ ಅಂತ ಮನೆ ಬಿಟ್ಟವನು ಇನ್ನಿನ್ನನ್ ಬಿಡ್ತಾನ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಂಟಿ. ನಾವಿಬ್ರು ಬೇರೆ ಆಗೋದೆ. ಏ ಕಂಟಿ, ಏ ಕಂಟಿ ನಿಂತ್ಕೊಳ್ಳ. ಏ ಕಂಟಿ, ಏ ಕಂಟಿ. सांगितलं तर ऐकताच नाही. जाऊन द्या सोड आपल्याला का. काय सांगतोस? ಕಾಯ್ ಯಾಕೋ? ಏನಾಯ್ತು? ನಮ್ದು ಒಂದ್ ಕೈ ನೋಡ್ತೀರಾ? ಅಯ್ಯಪ್ಪ, ನಾನೇನಪ್ಪ ಮಾಡಿದೆ? ಅಯ್ಯಪ್ಪ, ನಾನೇನು ಮಾಡಲಿಲ್ಲಪ್ಪ. ನನ್ ಯಾಕಪ್ಪ? ನಾನಂತೂ ಏನು ಮಾಡಲಿಲ್ಲಪ್ಪ. ಅಯ್ಯಯ್ಯೋ, ಬೇಡ್ವೋ ಕಂಟಿ, ಬೇಡ್ವೋ. हाय, पेढे घ्या. हे मला US ला नोकरी मिळाली, पेढे घ्या रे. ಏನಂತ ಅವಂದು? ಅವ್ನಿಗೆ ಯಾವ್ದೋ ಕಂಪ್ನಿಲಿ ಕೆಲಸ ಸಿಕ್ಕಿದೆಯಂತ. ನೆಕ್ಸ್ಟ್ ಇಯರ್ ಅಮೆರಿಕಾ ಹೋಗ್ತಾನಂತ. ಅದಕ್ಕೆ ಎಲ್ಲರಿಗೂ ಸ್ವೀಟ್ ಕೊಡ್ತಿದ್ದಾನೆ. ನಿಕ್ಕೋ. ಏನಪ್ಪ ಕೊಟ್ಟಿದ್ ಮರ್ತಾಯ್ತಾ? ಹೆಂಗದ ಮೈಗೆ? ಏಯ್, Hey! 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 ಯಾಕೆ ಏನಾಯ್ತು? ಹೇಳ್ವಾ ಹೇಳ್ವಾ? ಐ, ನಿಮ್ಮವ್ರಿಗೆಲ್ಲ ಹೇಳೋಗು. ನಮ್ಮಿಬ್ರು ಅದು ಯಾವನ್ ಬೇರೆ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ. ಹಲೋ ಬೀರಣ್ಣ, ನಾನಪ್ಪ ಮಾತಾಡೋದು. MLA PS ಸಿಂಗ್ನಾಳ. ನಮಸ್ಕಾರ ರೀ. ಹಾ ಸಾಹೇಬ್ರು ನಿನ್ ಕೂಡ ಮಾತಾಡ್ಬೇಕಂತ, ಒಂದ್ ನಿಮಿಷ ತಡಿ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರಪ್ಪ ಬೀರಣ್ಣ. ಆರಾಮದಿರೇನ್ರಿ? ಎಲ್ಲಿದ್ಯಪ್ಪ ನೀ? ಯಾಕೆ ತಲೆ ಮಾಡಿಸ್ಕೊಂಡು ಅಡ್ಲಿಕ್ಕತ್ತಿ? ನನ್ನ ಬಳಿ ಬರಬಾರ್ದೇನ? ನಾವೇ ಸತ್ತೋಗಿದೀವಿ ನಿಮ್ ಪಾಲ್ಗೆ? ಅದೊಂದು ದೊಡ್ಡ ವಿಷಯನೋ ಬಾಳ. ನೋಡು, ನೀನೇನ್ ಚಿಂತೆ ಮಾಡಬೇಡ. ಇಲ್ರಿ ಬಾ, ನಾ ಅದೀನಿ, ಬರ್ತೇನ್ರಿ. ತಲೆ ಕೆಡ್ಸ್ಕೋಬೇಡವೋ. ನಾನು SP ಸಾಹೇಬ್ರಿಗೆ ಫೋನ್ ಮಾಡೀನಿ. ನೀನ್ ಆರಾಮಾಗಿ ಅಡ್ಡಾಡ್ಕೊಂಡಿರೋ. ಯಾವ ನನ್ನ ಮಗ ಏನ್ ಮಾಡೋಣ? ಜರೂರ್ ಬರ್ತೇನ್ರಿ. ಹಾ ಸರಿ. ಅಷ್ಟೇ ರೀ ಸರ, ಕಬ್ಬಡ ಕಾಸ್ತಾಗ್ಲೇ ಬಡಿಬೇಕು. ಅವ ಸಂಜೆ ಆದ್ರೇನು ಬಾಲ್ಯ ಆದ್ರೇನು ನಮ್ ಕೆಲ್ಸ ಚಲೋಗ್ ನಡೆದತ್ತಲ್ಲ, ಅಷ್ಟೇ ರೀ. ನೀ ಏನ್ ತಿಳಿದೀಯ ರಾಜಕೀಯನ? ದುಶ್ಮನ್ಗಳನ್ನ ಒಳಗಡೆ ಹಾಕೊಳ್ಳೋದೆ ರಾಜಕೀಯ. ಬಂದ್ಬಿಟ್ಟ ನನಗೆ ಕಳ್ಸಕ್ಕೆ. ಹಚ್ಚಿ SP ಒಂದು ಫೋನ್ ಹಚ್ಕೊಡ. ಹಲೋ, ಹಾ ಕೊಡಿ. ಏನ್ರಿ ಸ್ವಾಮಿ? ಹೇಳಿ ಸರ್. ಏನಿಲ್ರಿ, ಬೀರ ವಾಪಸ್ ಬಂದಾನ. ಅವನ್ ಕೇಸು ಸದ್ಯಕ್ಕೆ ತೆಗಕ್ ಹೋಗ್ಬೇಡ್ರಿ. ಸದ್ಯಕ್ಕೆ ಆ ಥರದ್ದೇನು ಬೇಡ. ಅವನ್ ಪಾಡಿಗೆ ಅವ್ನು ಇರ್ಲಿ ಬಿಡ್ರಿ. ಯಾಕೆ ಸರ್? ನಿಮ್ ದುಗುಡ ಆಮೇಲೆ ಮಾತಾಡ್ತೇನ್ರಪ್ಪ. ಸದ್ಯಕ್ಕೆ ನಾನು ಬಹಳ ಬಿಸಿ ಇದ್ದೀನಿ. ಓಕೆ ಸರ್. ಹೊಡಿಯಿಂದ ಹೊಡಿಬೇಕು, ಬೇಡ ಅಂತ ಬಿಟ್ಬಿಡ್ಬೇಕು. ಎಲ್ಲಿದ್ದಾನೆ ಬೀರ? ಯಾರು? ಬೀರ ಸರ್ ನೋಡ್ಬೇಕಾಗಿತ್ತು. ಯಾರ? ಏನ್ ಬೇಕಾಗಿತ್ತು ಸರ್? ನಿಮ್ನೆ ನೋಡ್ಬೇಕಾಯ್ತು ಸರ್. ಅದಕ್ಕೆ ಇಲ್ಲಿಗೆ ಬರುವುದಾ? ಸ್ವಲ್ಪ ಅರ್ಜೆಂಟ್ ವಿಷಯ ಆಯ್ತು ಸರ್. ನನ್ನ ಹೆಸರು ಶ್ರೀಕಂಠ ಅಂತ ಸರ್. ಇಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಇವರಲ್ಲಿ ಒಬ್ಬನೇ ಇದ್ದೀನಿ ಸರ್. ನನಗೆ ಅಂತ ಇಲ್ಲಿ ಯಾರೂ ಇಲ್ಲ ಸರ್.
ನಿಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಬೇಕಾಯ್ತು ಸರ್. ಏನಾದ್ರು ಹೇಳ. ರೀಮಾ ಅಂತ ಒಂದು ಹುಡುಗಿದ್ದಾಳೆ ಸರ್. ನಾವಿಬ್ರು ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತಿದ್ವಿ ಸರ್. ಅವಳು ಮರಾಠಿ ಅವಳು, ನಾನು ಕನ್ನಡದವನು, ಒಂದೇ ಒಂದು ಕಾರಣಕ್ಕೆ ನಮ್ಮಿಬ್ರು ಬೇರೆ ಮಾಡಕ್ ನೋಡ್ತಾ ಇದಾರೆ ಸರ್. ಎಲ್ಲಿ ಸಿಕ್ಕರು ಹೊಡೆದಾಗ್ತೀನಿ ಅಂತ ಅವ್ರ ಅಣ್ಣ ಊರೆಲ್ಲ ಹುಡ್ಕಾಡ್ತಿದ್ದಾನಂತೆ ಸರ್. ಕುಂತು ಮಾತಾಡಪ್ಪ. ಹಾ, ಅವಳು ತುಂಬಾ ಇನ್ನೋಸೆಂಟ್ ಸರ್. ಪಾಪ ಅವಳಿಗೆ ಏನು ಗೊತ್ತಿಲ್ಲ. ಇವತ್ತು ಅವಳನ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ನನ್ನ ಮೂಲಕ ಪ್ರಪಂಚ ತಿಳ್ಕೊತಿದ್ದಾಳೆ ಸರ್ ಅವಳು. ನಾನೇನು ಅವಳು ತುಂಬಾ ಚೆನ್ನಾಗಿದ್ದಾಳೆ ಅಂತ ಹೋಗ್ಲಿಲ್ಲ ಸರ್, ಬೇಕಾದ್ರೆ ನೀವು ನೋಡಿ ಸರ್. ಆದ್ರೆ ಅವಳಲ್ಲಿರುವ ಇನ್ನೋಸೆನ್ಸ್ ಅದು ಇನ್ನೊಬ್ರ ಮೇಲೆ ದ್ವೇಷ, ಅಸೂಯೆ, ಕೋಪ ಇದು ಯಾವ್ದನ್ನು ತಲೆಗೆ ಬರಕ್ ಬಿಡದೆ ಒಂದು ಮಗುನ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋ ಹಾಗೆ ನನ್ನನ್ನು ಕರ್ಕೊಂಡು ಈ ಪ್ರಪಂಚದ ಹೊಟ್ಟೋಗಿದೆ ಸರ್. ಸರ್, ಅವಳಿಗೆ ಆಗ್ತಿರೋ ಮೊದಲನೇ ಅನುಭವದಲ್ಲೇ ಪ್ರಪಂಚ ಎಷ್ಟು ವಿಕಾರ ಅಂತ ಅವಳು ಗೊತ್ತಾಗೋಗ್ಬಿಟ್ರೆ ಮತ್ತೆ ಬೇಕು ಅಂತ ಹುಡುಕಿದ್ರು ಸಿಗದೆ ಇರೋಂತ ಒಂದು ಮುಗ್ಧತೆ ಎಲ್ಲಿ ಹೊಟ್ಟೋಗ್ಬಿಡುತ್ತೋ ಅಂತ ಸರ್. ನಾನಲ್ಲ ಸರ್ ಮುಖ್ಯ, ಅವಳಿನ್ನು ಎಷ್ಟು ಪಾತ್ರ ವಹಿಸ್ಬೇಕು. ತಾಯಿ, ತಂಗಿ ಅವರೆಲ್ಲ ಇದರಿಂದ ವಂಚಿತರಾಗಬಾರ್ದು ನೋಡಿ. ತಪ್ಪು ಮಾತಾಡ್ತಿದ್ದೀನಿ. ಅಂತ ಒಂದು ಚಿಕ್ಕ ಘಟನೆಯಿಂದ ಖಾಲಿ ಆಗೋ ವಸ್ತು ಅಲ್ಲ ಅದು. ಅವರಲ್ಲಿರೋದು ಅಮೃತ ಕಣೋ. ನೀವು ಮೊಗದ ಕುಡಿದಷ್ಟು ಹೆಚ್ಚಾಗ್ತಿರ್ತದ. ಈ ಹೆಣ್ಣು ಅಂದ್ರ ಇನ್ನೊಂದ್ಸಲ ಹೇಳ್ತೀನಿ ಬಿಡ್ರಿ ನಿಮಗೆ. ಹೌದಾ? ಯಾರವ್ರಣ್ಣ? ಏನಂತ ಹೌದಾ? ಅದೇ ಹೇಳಿದ್ನಲ್ಲ ಸರ್, ನಾನು ಕನ್ನಡದವನು ಅಂತ. ಅವ್ರಣ್ಣ ಮಾದೇವ ಈ ಮರಾಠಿ ಫಂಕ್ಷನ್ಗಳೆಲ್ಲ ಆದ್ರೆ ಒಂದೊಂದು ಜನ ಹುಡುಗರನ್ನ ಕಟ್ಕೊಂಡು ನಿಂತಿರ್ತಾನಲ್ಲ ಅವನೇ. ಯಾರ? ಅವ ಸಮರಕ್ಕೂ ಜೊತೆ ಇರ್ತಾನಲ್ಲ ಅವನೇನು? ಅವನೇ. ಆ ಕುನ್ನಿನ ನಮಗ ನಾನು ಮಾರಿ ನೋಡಿದ್ರೆ ಹುಚ್ಚ ಹೋಯ್ಕೋತಾನ. ನಡಿಲ್ಲ, ನಾಳೆ ಬರ್ತೀನಲ್ಲ, ನೋಡೋಣ. ತಗೊಳ್ಳೋ ಮಾತ್ರ. ನೀನೇನಲ್ಲ ಒಳ್ಳೆ ತಲೆ ಕೆಟ್ಟವಂತರ ಆಡ್ತೀಯ. ಅವನನ್ನ ರೇಗ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಬೇಕಪ್ಪ. ಅದು ಬಿಟ್ಟು ಅಲ್ವಾ ಕುಣಿತೀನಿ ಅಂತ ಹಂಗ ಕುಣಿಯೋದು. ಎಲ್ಲೋ ಇಡೋ ನನ್ ಮಗ. ಹಲೋ, ಹಲೋ, ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಾಯ್ತಾ? ಇಲ್ವಲ್ಲ, ಯಾರು? ನಿಮ್ಮ ನೆನಪಿನ ಅಂಗಳದಲ್ಲಿ ಒಂದ್ಸಲ ಹುಡುಕ್ ನೋಡಿ. ರೀ, ಯಾರ್ರೀ? ಚಿದಾನಂದ್. ಯಾವ ಚಿದಾನಂದ್? ಅದೇ ಅವತ್ ಹೋಟ್ಲಲ್ಲಿ ಮೀಟ್ ಮಾಡಿದ್ವಲ್ಲ. ಹಾ, ಹೇಳಿ. ಕೆಲವು ಸಾರಿ ವ್ಯಕ್ತಿತ್ವ ತುಂಬಾ ಹಿಡಿಸ್ಬಿಟ್ರೆ ಹೆಸರೇ ಮರ್ತೋಗ್ಬಿಡುತ್ತೆ ಬಿಡಿ. ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಏನ್ ಫೋನ್ ಮಾಡಿದ್ದು? ಏನಕ್ಕೆ ಫೋನ್ ಮಾಡಿದೀನಿ ಅನ್ನೋ ಅರ್ಥನೋ ಅಥವಾ ತುಂಬಾ ದಿವಸ ಆದ್ಮೇಲೆ ಫೋನ್ ಮಾಡಿದೀನಿ ಅನ್ನೋ ಕೋಪನೋ? ಛೇ, ಹಾಗೇನಿಲ್ಲ, ಹೇಳಿ. ನನಗೆ ಯಾಕೋ ಈ ಮೌನದಲ್ಲಿ ತುಂಬಾ ಮಾತುಗಳು ಕೇಳಿಸ್ತಾ ಇದೆ. ಕ್ರಾಸ್ ಕನೆಕ್ಷನ್ ಆಗಿದ್ಯಾ ನೋಡಿ. ಕರೆಕ್ಟ್. ಇಷ್ಟು ದಿವಸ ಕ್ರಾಸ್ ಆಗಿತ್ತು, ಇವಾಗ ಸ್ಟ್ರೈಟ್ ಆಗ್ತಾ ಇದೆ. ಮತ್ತೆ ಹೇಳಿ. ಹೇಳ್ಬಿಡ್ಲಾ? ಹಾ, ಹೇಳಿ. ನಾನು ಹಲೋ. ಹೇಳಿ. ಕೇಳಿಸ್ತಾ ಇದೆ. ಛೇ, ಏನು ಕೇಳಿಸ್ತಾ ಇಲ್ವಲ್ಲ. ನನಗ್ ಕೇಳಿಸ್ತಾ ಇದೆ. ಹಲೋ. ಚೆನ್ನಾಗಿ ಕೇಳಿಸ್ತಾ ಇದೆ. ಹೇಳಿ. ಹಲೋ. ಅಬ್ಬಾ, ನೀನ್ ನನ್ ಹೂನಾರ ಹಾಕ್ಬಿಟ್ಟು ಸನ್ಮಾನ ಮಾಡ್ಬೇಕು. ಹೆಂಗೆ ನಿಮ್ಮ ಅಣ್ಣನ್ ಗೋಳಿಕೊಂಡಿದ್ದು? ಅಷ್ಟು ತಾಕತ್ತಿಲ್ಲ ಅಂದ್ರೆ ಯಾಕೆ ಲವ್ ಮಾಡ್ಬೇಕು? ಅಯ್ಯೋ, ನಮ್ಮ ಅಣ್ಣ ಸರಿಗಿಲ್ಲ ಕಣೋ, ಅವ್ನು ಏನ್ ಮಾಡೋಕ್ಕೂ ಹೆಸದಿಲ್ಲ ಅಂದಿದ್ದಲ್ಲ, ಅವತ್ತೆಲ್ಲ ಹೋಗಿದ್ದಿ ಧೈರ್ಯ. ಸಾಕು ಸುಮ್ಮಿರೋ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನೀನೊಬ್ನೇ ಅಲ್ಲ ಅರ್ಸ, ನಂಗೆ ಈಗ ಫುಲ್ ಡಿಮ್ಯಾಂಡ್ ಇದೆ ಗೊತ್ತಾ? ಯಾರದು ಬಕ್ರ? ಹೇಳ್ ಪರವಾಗಿಲ್ಲ, ನಾನು ಅವನ್ಗೋಗಿ ಹೇಳ್ತೀನಿ, ಅಪ್ಪ ನಂತರ ಬಕ್ರ ಆಗ್ಬೇಡಪ್ಪ ಅಂತ. ನಿನ್ ರೂಮ್ ಮೇಟ್ ಚಿದಾನಂದ ಕಣೋ. ಏನ ಆದಡಿಯನ? ಏನಂತ ಒಂದು ನಿನ್ನೆ ಮನೆಗ್ ಫೋನ್ ಮಾಡಿದ್ದ. ಫುಲ್ ವಿರಹ ವೇದನೆಯಲ್ಲಿ ನರಳ್ತಾ ಇದ್ದ. ಹೇ, ಅವತ್ ನೀನೇ ಹೋಟ್ಲಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ಯಲ್ಲ, ಆವತ್ತಿಂದ ಶುರು ಮಾಡ್ದ. ನಾನೇ ನಿನ್ನ ಹತ್ರ ಹೇಳಿಲ್ಲ ಅಷ್ಟೇ.
ಎಕ್ಸ್ಕ್ಯೂಸ್ ಮಿ ಮೇಡಮ್, ನಂಗೊಂದು ಡೌಟು. ರೀ ಸುಮ್ ಕೂಡ್ರಿ. ಅದು ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ ಕೂಡಂದ್ರೆ ಕೂಡ್ಬೇಕಷ್ಟ. ನೆಕ್ಸ್ಟ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಮ್ ತಂದೆ ತಾಯಿಗಳು ಇಲ್ಲಿ ಕಷ್ಟಪಟ್ಟು ಕಳ್ಸೋದು, ನಮ್ ಡೌಟ್ಸ್ ಕ್ಲಿಯರ್ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಈ ರೀತಿ ನಮ್ ಬಾಯಿ ಮುಚ್ಚೋದ್ರಿಂದ ಏನೋ ಪ್ರಯೋಜನ ಆಗಲ್ಲ. ಇಲ್ಲಿ ಎಷ್ಟೋ ಜನ ಕೂಲಿ ಮಾಡೋರ್ ಮಕ್ಳು ಕೂಡ ಬರ್ತಾರೆ. ಅವ್ರು ಓದಿ ದೊಡ್ಡವರಾದ್ರೇನೆ ಅವ್ರ ಮನೆ ದೀಪ ಬೆಳಗೋದು. ಆ ದೀಪ ಬೆಳಗಿಸೋ ಶಕ್ತಿ ಕೊಡ್ಬೇಕಾಗಿರೋದು ನಿಮ್ ಕರ್ತವ್ಯ. ರೀ ಸ್ಟಾಫ್ ರೂಮಿಗೆ ಬರ್ರಿ. ನಿನಗೇನ್ರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅಂತದ? ಏನ್ ನಿನ್ ತಲೆ ಡೌಟ್ ನಿನಗ? ಅಲ್ಲ ಮೇಡಮ್, ಏಯ್, ಅದು ಇಷ್ಟು ದಿವಸ ನಾ ಕ್ಲಾಸ್ನಾಗ ಕಲಿಸಿದ ಪಾಠದ ಬಗ್ಗೆ ಏನ್ ಕಲ್ತಿಯಪ್ಪ ನೀನು? ಟೆಸ್ಟ್ನಾಗ 3 ಮಾರ್ಕ್ಸ್ ತಗೊಂಡಿದಿ. ಮಾತು ನೋಡಿದ್ರೆ ಗಾಂಧೀಜಿ ವಿಶ್ವೇಶ್ವರಯ್ಯನಂಗ ದೊಡ್ಡ ದೊಡ್ಡ ಮಾತಾಡ್ತಿದಿ. ಯಾಕೆ ಬೇಕಪ್ಪ ಇಂಥ ನಾಟಕದ ಬದುಕು? ಛೆ, ನಾ ಇಂಥ ಫೂಲ್ ಆಗಿದ್ದೆ ನೋಡು. ಇನ್ನೊಂದ್ಸಲ ಏನಾರ ಕ್ಲಾಸ್ನಾಗ ಎದ್ ನಿಂದ್ರುದು, ಡೌಟ್ ಕೇಳುದು, ಎಲ್ಲಾರ್ಗೂ ಬುದ್ಧಿ ಹೇಳುದು ಮಾಡಿದಿ ಅಂದ್ರೆ ಸರಿ ಇರಂಗಿಲ್ಲ. ಮತ್ತೆ ನನಗ ನನ್ನ ಕೆಲಸದ ಬಗ್ಗೆ ಹೇಳಿಕ್ ಬರ್ತಾನ. ಹೋಗ್ ಮೊದಲ ನೆಟ್ಕ ಓದುದ್ ಕಲಿ. ಮೇಡಮ್, ನೀವು ನನ್ನ ಮನ್ಸಿನ ಕಣ್ಣ. ಛೀ, ಹೋಗೋ. ಏನ್ ಸರ್, ತುಂಬಾ ಮೀಟಿಂಗ್ ಮಾಡ್ತಿದ್ರಿ ಸ್ಟಾಫ್ ರೂಮ್ ಅಲ್ಲಿ? ನಮ್ಮ ಈಗಿನ ಕಾಲದ ಲೆಕ್ಚರರ್ಗಳೆಲ್ಲ ಓತ್ಲ ಹೊಡಿಯಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಬಗ್ಗೆ ಗಮನನೇ ಇಲ್ಲ ಅಂತೀನಿ. ನೀನ್ ಏನೇ ಹೇಳೋ, ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ. ಡಿಸ್ಮಿಸ್ ಮಾಡಿಸ್ಬಿಡ್ಬೇಕಾಗಿತ್ತು. ವಾಗ್ಲೇ ಬಿಡಮ್ಮ. ಮಗನೇ, ರೀಮಾಗ್ ಫೋನ್ ಮಾಡ್ತೆ. ರೀಮಾಗೆ, ಏಯ್ ದೇವರಾಜ, ಆ? ಏನ್ ದೊಡ್ಡ ಹೀರಾನ ನೀನು? ಮಗನೇ, ಒಳಗಡೆ ಕ್ಯಾಕರ್ ಸುಗಿದ್ರು ಇಲ್ಲಿ ಬಂದ್ ರೀಲ್ ಬಿಡ್ತಾ ಇದ್ಯಾ? ನೋಡಮ್ಮ, ನಾವ್ ಕಾಲೇಜ್ಗೆ ಶೋಕಿ ಮಾಡಕ್ ಬರಲ್ಲ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನ ಇಲ್ಲಿ ಓದಕ್ ಕಳ್ಸ್ಯಾರೆ. ನಮ್ಮ ಹೆಗಲ್ ಮೇಲೆ ದೊಡ್ಡ ಭಾರನೇ ಇದೆ. ನೋಡಮ್ಮ, ಕಾಲೇಜಲ್ಲಿ ಈ ತರ ಕೆಟ್ಟ ಮಾತಲ್ಲ ಆಡ್ಬೇಡ. ಏನೋ ಇವನು ನಾನ್ ಕಳ್ಸ್ಕೊಂಡ್ರೆ ಬೆಟರು. ಅಪ್ಪ, ನನ್ ಕೈ ಸಾಧ್ಯ ಆದ್ರೆ ನಿಂಗೊಂದ್ ದೊಡ್ಡ ದೀಪದ ಕಂಬ ಕೊಡ್ತೀನಿ ಡೌರಾಜ. ಹ್ಞೂನ್ರಿ ಸರ, ಬರ್ತೇನ್ರಿ. ನಿಮ್ ಹತ್ರ ಬರ್ದೆ ಮತ್ತಲ್ಲಿಗೆ ಹೋಗ್ತೇನ್ರಿ. ಥ್ಯಾಂಕ್ಸ್ ರೀ ಸರ, ಥ್ಯಾಂಕ್ಸ್ ರೀ. ಹಾ, ಬರ್ತೇನ್ರಿ. ಹ್ಞೂನ್ರಿ, ನೀವ್ ಹೇಳ್ದಂಗ SP ಸುಮ್ನ ಅದನ್ರಿ. ಹ್ಞೂನ್ರಿ, ಖಂಡಿತ ಬರ್ತೇನ್ರಿ. ಥು, ಈ ರಾಜಕೀಯದವ್ರಂತ ಹಲಾಲ್ ಕೋರ್ ನನ್ನ ಮಕ್ಕಳು ಇನ್ನೊಬ್ರೆಲ್ಲ ನೋಡ್ ಮತ್ತ ನನ್ನನ್ನ SP ಹೇಳಿ ಹೊಡೆದಾಕ್ಸಕ್ ನೋಡ್ದವನು ಇವನ, ಈಗ ಮನೆ ಕರಿಯೋನು ಇವನ. ನಾ ಇಷ್ಟೊತ್ತವರೆಗೂ ಹೇಳ್ತಿರ್ಲಿಲ್ಲ ಇವನ ಸ್ವಲ್ಪ ನಮ್ ಜಾತಿ. ನಮಸ್ಕಾರ ಸರ್. ಹೇಯ್, ಕುಂಡಾಕ ಇಲ್ಲ ಸರ್, ಬೇಡ. ಹಾಕ್ಬೇಕಣ. ಹಾಕಲ್ವಾ? ಇಲ್ಲ ಸರ್, ಬೇಡ. ಏನಂತ ನಮ್ಮ ಮಾದೇವ? ಅವನೇನಂತಾನೆ, ಉರ್ಸಾಕ್ಬಿಟ್ಟಿಲ್ವಾ? ಬಿಟ್ರೆ ಸಿಗ್ದಾಕ್ಬಿಡೋ ಕೋಪದಲ್ಲಿದ್ದಾನ ಅವನು. ಬೇಡ, ಅವನ್ ಕಷ್ಟ. ಏನೇ ಹೇಳು, ಹುಡುಗಿ ಭಾಳ ಚಂದದಾಳ. ನೀ ಹೇಳಿದೊಂದು ಪಾಯಿಂಟ್ ಮಿಸ್ ಇಲ್ಲ. ಚಾಯ್ಸ್ ಬರೋಬ್ಬರಿ ಅದ. ಲೇ, ಈ ಗಂಡಸು ನವ ನಿಜವಾಗ್ಲೂ ಪ್ಯಾದೆ ನನ್ನ ಮಗಲೇ. ದೇವ್ರಿವನನ್ನ ಮೊದ್ಲ ಸೃಷ್ಟಿ ಮಾಡಿರ್ತಾನ. ಇವ ಇಲ್ಲಿ ಬಂದು ಬೆಟ್ಟ ಗುಡ್ಡ ಆಕಾಶ ನೀರು ಅಂತ ಏನೋ ಗೊತ್ತಾಗದವನಂಗ ಬಾಗ ಬೆಟ್ಕೊಂಡು ನಿಂತಿರ್ತಾನ. ಇವೆಲ್ಲ ಇವನಿಗೆ ಯಾವತ್ತಿಗೂ ತಿಳಿದಿರೋ ವಿಷಯ ಅಂತ ತಿಳ್ಕೊಂಡ ದೇವ್ರು ಇವನ್ನೆಲ್ಲಾನು ಹೆಣ್ಣನ್ನು ತುಂಬಿ ಹಿಂಗಾರ ಇವ ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೆಣ್ಣನ್ನು ಸೃಷ್ಟಿ ಮಾಡಿರ್ತಾನ. ನನ್ ಸಕು ನೋಡ್ಬೇಕಾ? ಬರ್ಲೊಂದ ಬರ್ತೇನಪ್ಪ. ಸರಿ ಸರ್. ನಾಳೆ ನನ್ಗೊಂದು ಫೋನ್ ಹಚ್ಚೆ, ಹೇಳ್ತೇನೆ. ಕಂಟಿ, ಲೋ ಕಂಟಿ, ಕಂಟಿ, ಬೀರನ್ನ ಹೊಡೆದಾಕ್ಬಿಟ್ಟಿದ್ದಾರೆ ಕಣೋ. ಪೊಲೀಸ್ ಎನ್ಕೌಂಟ್ರಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ ಕಣೋ. ಅದೇ ಮತ್ತೆ ಅವ್ನು ನೋಡು ಅಷ್ಟು ನುಗ್ಗಿ ದಾನ್ಲೇ ಮಾಡಿದ್ರು ಕಣೋ. ನೀ ಬರ್ಲಿ ಅಂತ ಇನ್ನೂ ಅಲ್ಲೇ ಕಾಯಕತ್ತಾರೋ. ಯಾಕೆ ಸೆಕ್ಯೂರಿಟಿ ಇರ್ಲಿಲ್ವಾ? ಸೆಕ್ಯೂರಿಟಿಗೆ ಹೊಡೆದಾಕ್ಬಿಟ್ಟಿದಾರೆ ಕಣೋ. ಯಾವ್ದಕ್ಕೂ ನಮ್ಮನೇಲೆ ಇರ್ಲಿ ಅಲ್ವೇನೋ?
ಅವ್ರೇನಾದ್ರೂ ಮತ್ತೆ ಬಂದು ಕೇಳಿದ್ರೆ ಊರ್ಗ್ ಹೊಟ್ಟದ ಅಂತ ಹೇಳಿದ್ರೆ ಆಯ್ತಲ್ವಾ ಪರವಾಗಿಲ್ಲ ಹೋಗೋ, ನಮ್ಗೋಸ್ಕರ ಹೋಗ್ ಬಾರೋ. ಬಾರಲೆ. ಆಗ ನಾನು ಹೊಡಿದ್ರೆ ಹೊಡಿಲಿಲ್ಲ, ಈಗ ಹೊಡಿಬೇಡ ಅಂದ್ರೆ ಹೊಡೆದಿಯಾನ. ತೂ 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 ತೂ. ಅವನ ಅಪ್ಪನ ಒಬ್ಬ SP ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಯಾಕೆ ಕಷ್ಟಪಟ್ಟು MLA ಆಗ್ಬೇಕಾಗಿತ್ತು? ಸುಮ್ಮನೆ ಹೋಗಿ CM ಕೇಳ್ಬಿಡ್ಬೇಕು, ನನಗೆ MLA ಮಿನಿಸ್ಟ್ರಿ ಸಿಗಿರಲಿ ಬೇಡಾರೆ, ನಮ್ಮ ಒಂದು SP DC ಪೋಸ್ಟ್ ಕೊಟ್ಬಿಡಿ ಅಂತ. ಏನ್ ಮಾಡೋದು? ಎಲೆಕ್ಷನ್ಗೆ ಯಾರಿದಾರೋ ಎಲ್ಲ ಮುಗಿದೋಯ್ತು. ಒಂದು ಕೆಲಸ ಮಾಡು, ಹೋಗಿ ಆ ಗುರುಸ್ವಾಮಿನ ಕರೆದು ಬಿಡು, ಮಾಲೆ ಹಾಕೊಂಡು ಶಬರಿಮಲೆ ಹೊರಟು ಬಿಡ್ತೀನಿ. ಹೇ ಎದಳ ಮೇಲಕ್ಕೆ, ಮೇಲೆ ಇನ್ನು ಸಾರಿ ಮನೆ ಹತ್ರ ಕಾಲಿಟ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಯಾಕ್ರಿ ಸಾಹೇಬ್ರ ನೀವು ತಿಂಡಿ ಅಂತ ಸಿಪ್ಪೆ ಬಿಡ್ಸೀನಿ. ಹೇಯ್, ಇನ್ನು ಸಾರಿ ನೀನು ಮಾರಿ ತೋರಿಸ್ಬೇಡ, ಹೊರಡಿಲ್ಲಿಂದ. ಅಯ್ಯೋ ಶಿವನ, ಇವ್ರಿಗೇನ್ ಬಂತಪ್ಪ? ತಗೊಳ್ರಿ ಸರ. ಏ ಅಜಿತ್ ಗೇರೆ ಕಾಯ್. ಶ್ರೀಕಂಠ ಜಾವಂದಿರಿ. ಕಂಟಿ ತಿಂತಾ ಇರು, ನಾನು ನೀರು ತರ್ತೀನಿ. ಏನಪ್ಪ ನಾಚಿಕೆ ಪಟ್ಕೋಬೇಡ. ಕಾಯ್ ಕರ್ತೋಸ್ ಪಾನಿಗೆ ಅವನೇ. ಸಾರಿ ಕಣೋ. ಇರ್ಲಿ ಬಿಡ, ಅವತ್ತು ಎಕ್ಸೈಟ್ ಆಗಿದೆ ಅಷ್ಟೇ. ನೋಡೋ, ಇಲ್ಲಿ ನೀನ್ ಅನ್ಕೊಂಡ್ರ ಹಾಗೆ ಯಾರು ಇರೋದಿಲ್ಲ. ನಮ್ಮನ್ನ ನೋಡೋ, ನಮ್ಗೆ ಆತರ ಫೀಲಿಂಗ್ಸೇ ಇಲ್ಲ. ಅಥವಾ ಇದನ್ನೆಲ್ಲ ಯಾರು ಮಾಡ್ತಿರೋರು ಅಂತಾನು ಗೊತ್ತಿಲ್ಲ ನಮ್ಗೆ, ಗೊತ್ತಾ? ಅದಕ್ಕೆ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಪ್ಪ. ಅದೇ ಅಂಕಲ್, ಯಾರೋ ಕೆಲ್ಸಕ್ಕೆ ಬರ್ದವ್ರು ಮಾಡೋದ್ರಿಂದ ಇಲ್ಲಿ ಎಲ್ರಿಗೂ ತೊಂದ್ರೆ. ನನ್ಗೆ ಗೊತ್ತಿಲ್ದಂಗೆ ನಿನ್ನೆಷ್ಟು ದ್ವೇಷಿಸೋಕ್ ಶುರು ಮಾಡ್ಬಿಟ್ಟಿದ್ಲು. ಎನಿವೇ, ಐ ಆಮ್ ಸಾರಿ ಕಣೋ, ಐ ಆಮ್ ರಿಯಲಿ ಸಾರಿ ಕಣೋ. ಓಕೆ ಬಿಡ,